ಹಾಯ್ ಫ್ರೆಂಡ್ಸ್, ಸ್ವತಂತ್ರ ಭಾರತದ ಮೊದಲ ಚುನಾವಣೆ ಹೇಗಿತ್ತು? ಈ ಚುನಾವಣೆಯಲ್ಲಿ ಎಷ್ಟು ಪಕ್ಷಗಳು ಸ್ಪರ್ಧಿಸಿದ್ವು? ಎಷ್ಟು ಮತದಾರರು ವೋಟ್ ಹಾಕಿದ್ರು? ಕಾಂಗ್ರೆಸ್ ಎಷ್ಟು ಸೀಟುಗಳಲ್ಲಿ ಗೆಲುವು ಸಾಧಿಸಿತ್ತು? ಪಕ್ಷಗಳ ಪ್ರಚಾರದ ಅಸ್ತ್ರ ಏನಾಗಿತ್ತು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 2 ವರ್ಷಗಳಾದ ಬಳಿಕ ಭಾರತದ ಚುನಾವಣಾ ಆಯೋಗವನ್ನು ರಚಿಸಲಾಯಿತು. ಭಾರತ ಗಣರಾಜ್ಯಕ್ಕೂ ಒಂದು ದಿನ ಮುನ್ನ ಅಂದರೆ 1950 ಜನವರಿ 25ರಂದು ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂತು. ಲಂಡನ್ ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಪಡೆದಿದ್ದ ಗಣಿತಶಾಸ್ತ್ರಜ್ಞರಾದ ಸುಕುಮಾರ್ ಸೇನ್ರನ್ನ ಮೊಟ್ಟಮೊದಲ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಯಿತು. ಆಗ ಭಾರತದ ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಆದಷ್ಟು ಬೇಗ ಅಂದರೆ 1951ರ ಆರಂಭದಲ್ಲೇ ಚುನಾವಣೆ ನಡೆಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆದರೆ ಭಾರತದಂಥ ದೊಡ್ಡ ದೇಶದಲ್ಲಿ ಚುನಾವಣೆ ಅಂದರೆ ಅಷ್ಟು ಸುಲಭದಲ್ಲಿ ಆಗುತ್ತಾ? ಎಲೆಕ್ಷನ್ ಸಿದ್ಧತೆಗೆ ಸ್ವಲ್ಪ ಟೈಮ್ ಹಿಡಿತು. ಅದರಂತೆ ಮತದಾನ 1951ರ ಅಕ್ಟೋಬರ್ 25ರಿಂದ 1952ರ ಫೆಬ್ರವರಿ 21ರವರೆಗೆ ನಡೀತು. ಮೊದಲ ಚುನಾವಣೆಗೆ ಸಿದ್ಧತೆ ಹೇಗಿತ್ತು? ಭಾರತದ ದೊಡ್ಡ ಜನಸಂಖ್ಯೆ ಅನಕ್ಷರಸ್ಥವಾಗಿತ್ತು. ಅವರಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸಿ ಅವರ ಹೆಸರು ರಿಜಿಸ್ಟರ್ ಮಾಡಿಸೋದು ಸವಾಲಿನ ಕೆಲಸವಾಗಿತ್ತು. ಸುಮಾರು 1600 ರಿಜಿಸ್ಟ್ರಾರ್ಗಳು ದೇಶದ ಪ್ರತಿಯೊಂದು ಮನೆಗೆ ತಿರುಗಿ ಕೆಲಸ ಮಾಡಿದ್ರು. ಮತದಾರರನ್ನ ನೋಂದಾಯಿಸಿದ್ರು. ಅದು ಕೂಡ ಟೆಕ್ನಾಲಜಿಯೇ ಇಲ್ಲದ ಆ ಕಾಲದಲ್ಲಿ. ಹೇಗೋ ಮತದಾರರನ್ನ ನೋಂದಾಯಿಸಿದ ಚುನಾವಣಾ ಆಯೋಗಕ್ಕೆ ಪಕ್ಷಗಳಿಗೆ ಸಿಂಬಲ್ ಕೊಡೋದು, ಅದನ್ನು ಬ್ಯಾಲೆಟ್ ಪೇಪರ್ ಮೇಲೆ ಮುದ್ರಿಸೋದು ಮತ್ತೊಂದು ಸವಾಲಿನ ಕೆಲಸವಾಗಿತ್ತು. ಯಾಕಂದ್ರೆ ಭಾರತದಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿದ್ದರಿಂದ ಅವರಿಗೆ ಗೊತ್ತಾಗುವಂತೆ ಗುರುತು ಹಾಕಬೇಕಿತ್ತು. ಜನ ಡೈಲಿ ತಮ್ಮ ಜೀವನದಲ್ಲಿ ಬಳಸುವ, ಸುಲಭವಾಗಿ ಗುರುತಿಸಲು ಸಾಧ್ಯವಾಗೋ ವಸ್ತುಗಳ ಗುರುತನ್ನೇ ಹಾಕಬೇಕಾದ ಅನಿವಾರ್ಯತೆ ಇತ್ತು. ಒಂದೇ ಬಾಕ್ಸ್ ಇಟ್ಟರೆ ಬ್ಯಾಲೆಟ್ ಪೇಪರ್ ಮಿಕ್ಸ್ ಆಗುತ್ತೆ ಅಂತ ಒಂದೊಂದು ಪಕ್ಷಕ್ಕೆ ಒಂದೊಂದು ಬ್ಯಾಲೆಟ್ ಬಾಕ್ಸ್ ಇಡಲಾಯಿತು. ಒಂದು ವಾರವಾದರೂ ಕೈಯಿಂದ ಹೋಗದಂತೆ ಇಂಕ್ ಸಿದ್ಧಪಡಿಸಲಾಯಿತು. ಮೊದಲ ಚುನಾವಣೆಯಲ್ಲಿ 3,89,816 ಬಾಟಲಿಯಷ್ಟು ಇಂಕು ಬಳಸಲಾಗಿತ್ತು. ಭಾರತೀಯರಿಗೆ ಸ್ವತಂತ್ರ ಬಂದ ಬಳಿಕ ಚುನಾವಣೆ ಹೊಸದಾಗಿತ್ತು. ಹೀಗಾಗಿ 1951ನೇ ಇಸವಿಯ ಇಡೀ ವರ್ಷ ಸಿನಿಮಾ ಮತ್ತು ರೇಡಿಯೋ ಮೂಲಕ ಚುನಾವಣೆಗೆ ಸಂಬಂಧಿಸಿದ ಮಾಹಿತಿಯನ್ನು ಜನರಿಗೆ ಕೊಟ್ಟಿತ್ತು ಚುನಾವಣಾ ಆಯೋಗ. ಈ ಮೂಲಕ ಜನರಿಗೆ ಎಲೆಕ್ಷನ್ ಕುರಿತ ಜ್ಞಾನ ತುಂಬಲು ಯತ್ನಿಸಿತ್ತು. ಪಕ್ಷಗಳ ಪ್ರಚಾರ ಹೇಗಿತ್ತು ಗೊತ್ತಾ? ಅದು ಸ್ವತಂತ್ರ ಭಾರತದ ಮೊದಲ ಚುನಾವಣೆಯಾದರೂ ಪಕ್ಷಗಳಿಗೇನು ಕಮ್ಮಿ ಇರಲಿಲ್ಲ. ಒಟ್ಟು 489 ಕ್ಷೇತ್ರಗಳಿಗೆ 53 ಪಕ್ಷಗಳು ಮತ್ತು 533 ಪಕ್ಷೇತರರು ಸ್ಪರ್ಧಿಸಿದ್ರು. ಪಕ್ಷಗಳಲ್ಲಿ ಕಾಂಗ್ರೆಸ್ ಪ್ರಮುಖವಾಗಿತ್ತು. ಸ್ವಾತಂತ್ರ್ಯ ಚಳುವಳಿಯ ಮೂಲಕವೇ ಕಾಂಗ್ರೆಸ್ ಜನರ ಮನಸ್ಸಿನಲ್ಲಿ ಬೇರೂರಿತ್ತು. ಉಳಿದ ಪಕ್ಷಗಳಲ್ಲಿ ಜೆ.ಬಿ. ಕೃಪ್ಲಾನಿಯ ಕಿಸಾನ್ ಮಜ್ದೂರ್ ಪ್ರಜಾಪಕ್ಷ, ಜಯಪ್ರಕಾಶ್ ನಾರಾಯಣರ ಸೋಷಿಯಲಿಸ್ಟ್ ಪಕ್ಷ, ಶ್ಯಾಮ್ ಪ್ರಸಾದ್ ಮುಖರ್ಜಿ ನೇತೃತ್ವದ ಜನಸಂಘ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿಶಿಷ್ಟ ಪಂಗಡದ ಒಕ್ಕೂಟ ಪ್ರಮುಖವಾಗಿದ್ವು. ಕಿಸಾನ್ ಮಜ್ದೂರ್ ಪ್ರಜಾಪಕ್ಷ ಕಾಂಗ್ರೆಸ್ ಬಡ ಜನರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಅಂತ ಪ್ರಚಾರ ಮಾಡಿತು. ಜನಸಂಘ ಧರ್ಮದ ಬಿಲ್ಲು ಹಿಡಿದು ಹಿಂದುತ್ವದ ಬಾಣ ಬಿಟ್ಟಿತು. ಅದೇ ರೀತಿ ಅಂಬೇಡ್ಕರ್ ಹಿಂದುಳಿದ ವರ್ಗದ ಹಿತ ಕಾಯುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಅಂತ ಟೀಕಿಸಿದ್ರು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಚುನಾವಣೆಯಲ್ಲಿ ತುಂಬ ಹುಮ್ಮಸ್ಸಿನಿಂದ ಸ್ಪರ್ಧಿಸಿತ್ತು. ಎಲ್ಲ ಒಂದು ರೀತಿಯಲ್ಲಿ ಪ್ರಚಾರ ಮಾಡಿದರೆ ಜವಾಹರ್ಲಾಲ್ ನೆಹರು ಹವಾ ಬೇರೆ ರೀತಿಯಲ್ಲೇ ಇತ್ತು. ಈಗಿನ ಚುನಾವಣೆಯಲ್ಲಿ ದೇಶದಲ್ಲಿ ಮೋದಿ ಅಲೆ ಇದೆ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಆಗ ನೆಹರು ಮತ್ತು ಕಾಂಗ್ರೆಸ್ ಅಲೆ ಇತ್ತು ಅಂತಲೇ ಹೇಳಬಹುದು. ಈಗ ಲೋಕಸಭೆ ಚುನಾವಣೆ ಬಂದರೆ ಮೋದಿ ಹೇಗೆ ಇಡೀ ದೇಶ ಸುತ್ತುತ್ತಾರೋ ಅದೇ ರೀತಿ ನೆಹರು ಕೂಡ ಕಾರು, ವಿಮಾನ, ರೈಲಿನ ಮೂಲಕ ಇಡೀ ದೇಶ ಸುತ್ತಾಡಿದ್ರು. 1951ರ ಸೆಪ್ಟೆಂಬರ್ 30ರಂದು ನೆಹರು ಪಂಜಾಬ್ನ ಲೂಧಿಯಾನದಿಂದ ಪ್ರಚಾರ ಶುರು ಮಾಡಿದ್ರು. ನೆಹರು 300 ದೊಡ್ಡ ರ್ಯಾಲಿಗಳು ಮತ್ತು ಹಲವಾರು ಸಣ್ಣ ಪುಟ್ಟ ಸಭೆಗಳನ್ನು ನಡೆಸಿದ್ರು. ಮತದಾನ ಹೇಗೆ ನಡೆದಿತ್ತು? 1951ರ ಅಕ್ಟೋಬರ್ 25ರಂದು ಹಿಮಾಚಲ ಪ್ರದೇಶದಲ್ಲಿ ಮತದಾನ ಶುರುವಾಯಿತು. ಮುಂದಿನ 4 ತಿಂಗಳ ಕಾಲ ಈ ಮತದಾನ ನಡೀತು. 1952ರ ಫೆಬ್ರವರಿ 21ರಂದು ಉತ್ತರ ಪ್ರದೇಶದಲ್ಲಿ ಕೊನೆಯ ಹಂತದ ಮತದಾನ ನಡೀತು. 36 ಕೋಟಿ ಜನಸಂಖ್ಯೆ ಪೈಕಿ 17.6 ಕೋಟಿ ಜನ ಮತದಾನದ ಅಧಿಕಾರ ಹೊಂದಿದ್ರು. ಒಟ್ಟು 51.5% ಅಂದರೆ 10.5 ಕೋಟಿ ಜನ ಈ ಎಲೆಕ್ಷನ್ನಲ್ಲಿ ಮತದಾನ ಮಾಡಿದ್ರು.
ಈ ಚುನಾವಣೆಯಲ್ಲಿ ಮತದಾರರು ಮತ ಹಾಕೋಕೆ ಬರಲು ವಾಹನಗಳ ವ್ಯವಸ್ಥೆ ಮಾಡದಂತೆ ಚುನಾವಣಾ ಆಯೋಗ ಪಕ್ಷಗಳಿಗೆ ಸೂಚಿಸಿತ್ತು. ಯಾಕಂದರೆ ಹೀಗೆ ವಾಹನದ ವ್ಯವಸ್ಥೆ ಮಾಡಿದರೆ ಮತದಾರರ ಮೇಲೆ ಪ್ರಭಾವ ಬೀರಿದಂತಾಗುತ್ತೆ ಅನ್ನೋದು ಅದರ ಉದ್ದೇಶವಾಗಿತ್ತು. ಹೀಗಾಗಿ ಜನ 10-15 ಕಿಲೋಮೀಟರ್ವರೆಗೆಲ್ಲ ನಡೆದುಕೊಂಡು ಬಂದು ವೋಟ್ ಹಾಕಬೇಕಾಯಿತು. ಕ್ಯೂನಲ್ಲಿ ನಿಂತು ಗಂಟೆಗಟ್ಟಲೆ ಕಾದು ಜನ ಮತ ಹಾಕಿದ್ರು. ಈಗ ಎಲ್ಲ ವ್ಯವಸ್ಥೆ ಇದ್ರೂ ಜನ ವೋಟ್ ಹಾಕಕ್ಕೆ ಬರಲ್ಲ. ಇದು ಪ್ರಜಾಪ್ರಭುತ್ವದ ದುರಂತ. ಇನ್ನು ಮೊದಲ ಆ ಚುನಾವಣೆಯಲ್ಲಿ ಕಡಿಮೆ ಎಕ್ಸ್ಪರ್ಟ್ ಸಿಬ್ಬಂದಿ ಹೊಂದಿದ್ರೂ ಚುನಾವಣಾ ಆಯೋಗ ಅಚ್ಚುಕಟ್ಟಾಗಿ ಮತದಾನ ಮುಗಿಸಿತ್ತು. ಫಲಿತಾಂಶ ಹೇಗಿತ್ತು? ಈ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬಂದಿತ್ತು. ಕಾಂಗ್ರೆಸ್ ಉಳಿದೆಲ್ಲ ಪಕ್ಷಗಳನ್ನು ಧೂಳಿಪಟ ಮಾಡಿ 364 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಅದೇ ಟೈಮಲ್ಲಿ ದೇಶದ ಒಟ್ಟು 3280 ವಿಧಾನಸಭೆ ಕ್ಷೇತ್ರಗಳಿಗೂ ಚುನಾವಣೆ ನಡೆದಿತ್ತು. ಅದರಲ್ಲಿ ಕಾಂಗ್ರೆಸ್ 2247ರಲ್ಲಿ ಗೆಲುವು ಸಾಧಿಸಿತ್ತು. ಈ ಮೂಲಕ ನೆಹರು ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ಆಯ್ಕೆಯಾದ ಭಾರತದ ಮೊದಲ ಪ್ರಧಾನಿಯಾದರು. ಕಾಂಗ್ರೆಸ್ ಬಿಟ್ಟರೆ ಸಿಪಿಐ ಅಚ್ಚರಿಯ ರೀತಿಯಲ್ಲಿ 16 ಸ್ಥಾನ ಗೆದ್ದು 2ನೇ ಸ್ಥಾನದಲ್ಲಿತ್ತು. ನಂತರ ಸೋಷಿಯಲಿಸ್ಟ್ ಪಕ್ಷ 12, ಕಿಸಾನ್ ಮಜ್ದೂರ್ ಪ್ರಜಾಪಕ್ಷ 9, ಜನಸಂಘ 3 ಮತ್ತು ಅಂಬೇಡ್ಕರ್ರ ಪರಿಶಿಷ್ಟ ಜಾತಿಯ ಒಕ್ಕೂಟ 2ರಲ್ಲಿ ಗೆದ್ದಿತ್ತು. ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೋತಿದ್ರು. ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಅತಿ ದೊಡ್ಡ ಚುನಾವಣೆ ಅಂತ ಇಡೀ ವಿಶ್ವ ಭಾರತದ ಚುನಾವಣಾ ಆಯೋಗವನ್ನ ಹಾಡಿ ಹೊಗಳಿತು. ಫ್ರೆಂಡ್ಸ್, ಇದು ಸ್ವತಂತ್ರ ಭಾರತದ ಮೊದಲ ಚುನಾವಣೆಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.